ಯವ್ವ ಹೊತ್ತಕತ್ ನಂಗಾರ ಹೋಗ್ಬರ್ಲ ಕೆಲ್ಸಕ್ಕೆ. ಹ್ಞೂನಪ್ಪ ಹೋಯ್ದ ಅಂತಂಗ ಮಗನ. ನಿನ್ನೆ ಯಾಕೆ ಭಾಳ ಹೊತ್ತಾಗಿ ಬಂದೆಲ್ಲ? ನಿನ್ನೆ ನಾನು ನನ್ನ ಗೆಳೆಯನ ಮನೆಗೆ ಹೋಗಿದ್ದೆ. ಯಾಕ ನಾವೇ ಹೇಳಾಕತ್ತಿಯಲ್ಲಪ್ಪ. ಎಲ್ಲಿ ಹೋಗ್ಬೇಕು ಬೇ? ಹೋಲ್ ಬಿಡು, ಏನಾರು ಕೇಳತ್ಲೆ ಬಾಯಿ ಒಂದು ಮಾಡೋದು ಕಲ್ತಿ. ನಾನು ಫೋನಿಗೆ ಒಟ್ಟು ರೊಕ್ಕ ಹಾಕಿಸ್ಲಾ 11 ರೂಪಾಯಿ ತೊಗೊಂಡು ಒಂದು ಕಾರ್ಡ್ ತಂದು ಕೊಟ್ಟು ಹೋಗಪ್ಪ. ಯವ್ವ ನಂಗೆ ಪುರ್ಸತ್ ಐತೆನ, ರೊಕ್ಕ ನಿನ್ನ ಕಡೆನೇ ಐತಿ. ಹೋಗ ಇದು ಇಲ್ಲಿ ಯಾವ ಹುಡುಗರು ಕಳಿಸಿ ತೊಗೊಂಬ. ಹೆಂಗೆ ರೊಕ್ಕ ಹಾಕೋಬೇಕಂತ ಹೇಳ್ಕೊಟ್ಟೇನಲ್ಲ, ಆ ಕಾರ್ಡ್ ತಂದು ಕೆರೆದು ಅದ್ರ ತಕ್ಕಂಗೆ ರೊಕ್ಕ ಹಾಕೊಂಬಿಡು. ಹಾಂ ಅದು ಗೊತ್ತಾಗೈತಿ. ಆಯ್ತುಪ್ಪ, ತರ್ಸ್ಕೊತೀನಿ. ಹೋಗ್ಬತ್ತೀನಿ. ಯಪ್ಪ ದೇವ್ರೆ, ನನ್ನ ಮಗನ ಮೇಲೆ ನನ್ನ ಬಿಡಾಡಿ ಕಣ್ಣು ಬೀಳಬಾರ್ದಪ್ಪ. ಯಪ್ಪ ನಾನು ಹೇಳ್ದಂತ ಸೊಸಿನೇ ತರ್ಬೇಕು ನನ್ನ ಮಗ. ಏ ತಮಣಿಯ ಬಲ ಇಲ್ಲ ಬೈ. ಏನಿಲ್ಲಪ್ಪ, ಒಂದ ಕರೆನ್ಸಿದು ಅದ ಫೋನಿಗೆ ರೊಕ್ಕ ಹಾಕ್ತಾರಲ್ಲ ಅಂತದೊಂದು 11 ರೂಪಾಯಿ ಕಟ್ ಕಾರ್ಡ್ ತಂದು ಕೊಡು ಮಗನ. ಅದು ಈ ಗುಂಡಪ್ಪನ ಅಂಗಡಿಗೆ ಹೋಗು, ಅಲ್ಲಿ ಇರ್ತೈತಿ, ಕೊಡ್ತಾನ. ನಾವು ಒಬ್ಬವನು ಊರಾಗ ತರವ. ಆಯ್ತು ಕೊಡು ರೊಕ್ಕ. 5 ರೂಪಾಯಿ ನೋಟಿವ ಏನ 11 ರೂಪಾಯಿ ಐತಿದ್ರಾಗ. ಹೋಗಿ ಕರೆಕ್ಟಾಗಿ ಹಾಳು ಮಾಡಬೇಡ. 11 ರೂಪಾಯಿನ ಅವ್ರ ಕೈಯಾಗ ಕೊಟ್ಟು ಸೀದಾ ಹೋಗಿ ಒಂದು 11 ರೂಪಾಯಿದೊಂದು ಇದು ಯಾವ್ದಪ್ಪ ಭಯ ಬರ್ತಲ್ಲ, ಏರ್ಟೆಲ್ ಕರೆನ್ಸಿ ಕಾರ್ಡ್ ಕೊಡ್ಬೇಕಂತ ಅಂತ ಹೇಳಿ ತಂದು ಕೊಟ್ಟನಂದ್ರೆ ನಮ್ಮ ಕಮಲವ್ ಫೋನ್ ಹಚ್ಬೇಕು. ಏನು ಮಾಡಕತ್ತಾಳ ಕೇಳ್ಬೇಕು. ಹೋಗ್ಯಾರ ಬರ್ಬೇಕಾಗೈತೆ. ಬಾದನಾತಕ್ಕೆ ಮನೆಗೆ ಹೋಗಿಲ್ಲ, ಹೋಗ್ಯಾರ ಬರ್ಬೇಕಾಗೈತಿ. ಅಲ್ಲಿ ಹೋದ್ರೆ ಇನ್ನೊಟ್ಟು ಏನಾರ ವಿಚಾರ ತಿಳಿತಾವ್ ಕಿವಿಗೆ. ಹಂಗೆ ಹೋಗಿ ನನ್ನ ಮಗನ್ ಚಲೋ ಕನ್ನೆ ಇದ್ರೆ ನೋಡುವ, ಮೊದಲು ಮದುವೆ ಮಾಡ್ಬೇಕಂತ ಹೇಳ್ತಾನೆ. ಹೌದು ತಮಣಿಯ, ಏನ್ಲ ಈ ಕಡೆ ಹೋಗಿ ಎಲ್ಲೋಗಿದ್ದೆ? ಫೋನಿಗೆ ರೊಕ್ಕ ಹಾಕು ಕಾರ್ಡ್ ಹೆಂಗಾರ ಮಾಡಿದನ್ ಲಪ್ಟಾಯಿಸ್ಬೇಕು. ಬಾರ್ಲೇ ಇಲ್ಲೇ ಅದು ಎಂತದ್ಲೇ ಫೋನಿಗೆ ರೊಕ್ಕ ಹಾಕು ಕಾರ್ಡ್? ಏಲೆ ನೋಡಂತ ತೊಂಬೈಲೆ. ಎಷ್ಟಿದಕ್ಕೆ ರೊಕ್ಕ? 11 ರೂಪಾಯಿನ? 11 ರೂಪಾಯಿ ಅಂದ್ರೆ ಒಂದು 7 ರೂಪಾಯಿನ? ಎಷ್ಟು 7 ರೂಪಾಯಿ 45 ಪೈಸೆ ಏನೋ ಬರ್ತದೆ ಫೋನಿಗೆ. ಅಡ್ಡಿಲ್ಲ. ಅಲ್ಲ ಇದ್ರಾಗ ಏನು ಹೆಂಗಿದ್ರೆ ರೊಕ್ಕ ಹಾಕೊಳ್ಳೋದು? ಇದ್ರಾಗ ಏನು ನಂಬರ್ ಕಾಣುವಲ್ವ? ನಿಂಗೆ ಸುಳ್ಳು ಹೇಳಿ ಅನ್ಲೇವ ಅಂಗಡಿಯವ. ಕರೆಕ್ಟಾಗಿ ಕೇಳಿ ತೊಗೊಂಬರ್ಬೇಕು ಬೇಡ ನೀನು. ತೊಗೊಂಬಗನ. ಈಗ ಇದನ್ನು ತೊಗೊಂಡು ಹೋದೆ ಅಂದ್ರೆ ನೀನು ಹೊಡೆದ ಬಿಡ್ತಾರ ಅವ್ರು. ಏನು ಮಾಡ್ತೀನಿ ನೋಡು, ಅವ್ರು ಗಿರ್ಜಕ್ಕ ಮೊದ್ಲು ಸ್ವಲ್ಪ ಬಾಯಿ ಬಡಿಕಿ. ನೀನು ಏನಿಲ್ಲ ಬೈತಾ ಉಂಟು ಜಗ್ಗಟ್ಟು. ಇದ್ರಾಗ ಏನು ರೊಕ್ಕ ಬರಂಗೆ ಕಾಣಂಗಿಲ್ಲ. ಹೌದು ನೋಡು, ಎಂಥವ ನಂಬರ್ ಅದಾವ ಇದ್ರಾಗ. ಇದನ್ನೇನು ಮಾಡೋದು? ಫೋನ್ ಐತೆ ತಡಿ. ಹೊಸ್ತಾಗಿ ತಗೊಂಡೇನ್ಲಿ, ನ ಕಡೆ ಎಲ್ಲಿಂದ ಬರ್ಬೇಕು ಫೋನ್. ಅದು ಅಲ್ಲದೆ ನಾನು ಇದು ರೊಕ್ಕ ನಮ್ಮ ಅಪ್ಪ ಹಾಕ್ಸಿರ್ತಾನಲೇಪ್ಪ, ನಾ ಎಂದೂ ಹಾಕ್ಸಿಲ್ಲ. ಇವನು ಅಷ್ಟು ನಂಬರ್ ಇದ್ರಾಗ ಹೊಡ್ಕೋಬೇಕನ. ತಡಿ 984 12 ನಂಬರ್ ಅದಾವ ಬಿಡಿ ಇವು. ಆಯ್ತು, ಅಷ್ಟು ಹೊಡ್ಕೊಂಡೇನಿ. ಇದರಿಂದ ರೊಕ್ಕ ಬರ್ತತನ? ಆಯ್ತುಪ್ಪ, ಒಯ್ ಕೊಡೋಗು. ಅಬ್ಬಾ ಫೋನಿಗೆ ಕರೆನ್ಸಿ ಆತೋಟ. ಈಗ ಇದನ್ನು ನಂಬರ್ ಹೊಡೆದು ನಾನು ಹಾಕ್ಕೊಂಡ್ಬಿಡ್ತೀನಿ. ಬರೋಬ್ಬರಿ 7 ರೂಪಾಯಿ ಇಲ್ಲ, 7 ರೂಪಾಯಿ 48 ಪೈಸೆ ಬರ್ತೈತಿ. 2 ಲಗ್ನ ಆಗಿ ಕೈಯಾಗ ರೂಪಾಯಿ ಇಲ್ದಂಗೆ ಅಡ್ಯಾಡು ಬಾಳೆ ಆಗಿಬಿಡತ್ತೆ ನಂದು. ನಡ್ರಪ್ಪ ಕೆಲ್ಸ್ಕೋಬೇಕು. ಪಟ್ನ ಗಡಗಡ ಏನು ಮಾಡ್ಯಾಳ ಏನು ಬಿಟ್ಟಾಳ ನೋಡಿ ತಿಂದು ಗಡಗಡ ಮೊದಲು ದಾಟ್ಕೋಬೇಕು ಇಲ್ಲಿಂದ. ಕೊಡ್ತೇನಪ್ಪ. ಅಲ್ಲ ಇದೇನಿಲ್ಲ ಕಾರ್ಡ್ ತೆರೆದು ಮುಗ್ದತಲ್ಲ. ಅಲ್ಲ ಬಾಡ್ಯಾ, ನೀನು ಹೊಸ ತಗೊಂಡ್ ಬಾ ಅಂತ ಹೇಳಿದ್ದೆ. ಇದೇನು ರೊಕ್ಕದ ಕಾರ್ಡ್ ಆಗ್ಲೇ ತಿಕ್ಕಿ ಒಗದಿದ್ದನ್ ತಂದಿಯಲ್ಲ, ನೀನು ಕೆರು ತಗೊಳ್ಳೇನು? ಏನ್ ಮಾಡಿದಿ ರೊಕ್ಕನ?
ಊರ್ ಭಾಡ್ಯ ನಡಕ ಅಡ್ಡ ಹಾಕಿ ಹುಡುಗಗ್ ಮೋಸ ಮಾಡಿ ಕಾಡೆ ನಂಬರ್ ಎಲ್ಲ ಬರ್ಕೊಂಡೆ ರೊಕ್ಕ ತಾ ಹಾಕೋಣ ತನ್ನ ಫೋನಿಗೆ ಬುದ್ಧಿ ಏನ್ ಮುಕ್ಕಳಾಗಿಟ್ಟ ನಾನು 2 ಲಗ್ನ ಮಾಡ್ಕೊಂಡಾನ ಮಾ ಬಡ್ಸಿ ಮಗ ಮಾಡ್ತಾನ ತಡಿ ಅವಂಗ ಊರ್ ಹಾಟ್ಯಾಗ ಅವ್ನ ಹೆಣಕ್ ಕೆಂಟಗಾಲ ಇರ್ತಾನೆ ಇವತ್ತು ಅವ್ನ ನೀನ್ ಈಟ ಬಿಡ್ತಾನೆ ತಮ್ಮನೇನ ಬೂಟ್ ಹೊಡ್ತೀನಿ ಅವ್ನ ಹಲ್ಕಟ್ ಬಾಡ್ಯ ಇನ್ನೇಮ್ ಯಾರ ಕೈಯಾಗೂ ಹಿಂಗ್ ಕಾಡ್ ಕೊಡಾಕ್ ಹೋಗ್ಬೇಡ ಅವ ನೋಡ್ ಓಟ ರೊಕ್ಕ ಹಾಕೋಣ ಇವತ್ತು ಹೋಗಿ 11 ರೂಪಾಯಿ ಕೊಟ್ಟನು ಬೇಷಾತ ಇಲ್ಲಾಂದ್ರೆ ಚಪ್ಪಲ್ಲಿ ಹೊಡಿತೀನಿ ಅವ್ನ ಹಂಗಲ್ಲ ಅಲ್ಲಾಕ್ ನಿಂತಿ ಜೊತೆಗ್ ಬಾ ಓಯ್ ಅಣ್ಣ ಬಂಗಾರಿ ನೀನ ಅಜ್ಜಿ ಮನೆಗೆ ಹೊಂಟಿ ಅನ್ನಿ ನೀನ ಈ ಅಜ್ಜಿ ಮರ್ತು ಬಿಡ್ತೀವನಪ್ಪ ನೀ ಅಲ್ಲಿ ಹೋಗಿಂದ ಓಯ್ ಓಯ್ ಶಾಂತಿ ಶಾಂತಿ ಬೆಳಗ್ಗಿಂದ ಆಗಾಕತ್ತತ್ಲೆ ನನಗೆ ವಾಂತಿ ರೀ ಅತ್ತಿಯರ ಅದ ಒಟ್ಟು ಕಷಾಯ ಮಾಡಿಕೊಡ್ಲೇನ ಅಂದೆ ಮತ್ತೆ ಬ್ಯಾಡ ಅಂದ್ರಿ ಏನ್ ಮಾಡ್ಲಿ ರೀ ಅತ್ತಿಯರ ನಾನಾರ ದವಾಖಾನಿಗಾರ ಹೋಗಿ ಬರ್ತೀರನ ಹೇಳೇನ ಅಲ್ಲೇ ಮಕ್ಕ ಮಣ್ಣಾಲಿ ಉಕ್ಕ ಮುಕ್ಕಳರೆ ಅಂತ ಇಂಥ ಗುಳಿಗೆ ಪಳಗೆ ಕೊಡ್ತಾವ ನನಗರ ಎಂದೂ ಜೀವನದಾಗ ಗುಳಿಗೆ ತೊಗೊಂಡು ಗೊತ್ತಿಲ್ಲವ ಇವ ಅಲ್ಲೇವ ಇವ ನಾನು ಹೌದಾ ಯಾಕೆ ಏನಾಗೈತೆ ಅನ್ಬೇಕ್ರಿ ಅತ್ತಿಯರ ಹಂಗಾರ ನನ್ನ ಮಗಳಿಗೆ ಹೇಳಂದಿದ್ನಲ್ಲ ಹೇಳಿದ್ದೇನೆ ಇಲ್ಲಲೇ ಹೇಳೇನ್ರಿ ಅತ್ತಿಯರ ನಾನಾರ ಏನು ಮಾಡಲಿ ಅಕ್ಕಿ ಬಂದಿಲ್ಲ ನೋಡಾಕಂದ್ರೆ ತಾಯಿಗೆ ಹಿಂಗಾಗೈತೆ ಅಂದ್ರು ಇನ್ನೂ ಬಂದಿಲ್ಲ ನಾಯಿಗತ್ತೆ ಅಲ್ಲೇ ಮನ್ಯಾಗ ಅದಾಳ ಶಾಂತ ಅವಾಗ ಯಾಕ ಭಾಳ ಆರಾಮಿದ್ದಂಗ ಇಲ್ಲ ಈಗ ಹೆಂಗ್ ಮಾಡೋದು ಈಗ ಹಂಗಾರ ನನಗೂ ಅದ ತಿಳಿವಲ್ದಾಗೈತ್ರಿ ಯಾಕ ಬೆಳಗಿಂದ ನಿಕ್ಷಣಕ್ಕೆ ಬಿದ್ದಾರ ಅವ್ರು ಒಂದರತಿ ಅತ್ತಿಯರ ಅಲ್ಲಿ ಒಳಗೆ ಹಾಸಿ ಕೊಟ್ಬಿಡ್ತೇನೆ ಅಲ್ಲಿ ಮಕ್ಕೊಂಡ್ಬಿಡ್ತೀರನ ಸುಮ್ಮನೆ ಬಂದ್ಲಂದ್ರೆ ನೋಡ್ತಾಳ ನಾ ಇನ್ನೇನು ಫೋನರ ಹಚ್ರಿ ಅಯ್ಯೋ ಎಲ್ಲಿ ಸಾಯ್ತೇನೆ ಏನು ನಾನು ಪಾಪ ನನ್ನ ಮಗಳಿನ್ನ ಬರುವಳಲ್ಲ ಯವ್ವ ಏನಾರ ಕೆಲಸ ಇದ್ದಾತ ಏನ ಅಲ್ಲೇ ನನ್ನ ಮಗಳು ನೋಡ್ದಾರ್ದ ನನ್ನ ಜೀವ ಗಮಸ್ವಲ್ತು ಏನಾಗಲ್ರಿ ಅತ್ತಿಯರ ಹಂಗೆ ಚಿಂತೆ ಮಾಡಬೇಡ್ರಿ ಬರ್ರಿ ಅಲ್ಲಿ ಒಳಗೆ ಮಕ್ಕೋ ಬರ್ರಿ ಹಂಗಾತ ಹಾಸಿ ಕೊಡ್ತೇನಂತ ಏನು ಒಟ್ಟು ರಾಗಿ ಅಂಬ್ಲಿ ಮಾಡ್ಕೊಡ್ಲೇನ್ರಿ ಅತ್ತಿಯರ ಅಲ್ಲೇ ಯವ್ವ ನೀನು ರಾಗಿ ಅಂಬ್ಲಿ ನನಗೆ ಯಾಕೆ ತಿಂದ್ರು ಹೊಟ್ಟಿಗೆ ಹತ್ವಲ್ತಾಯವ್ವ ನೀರು ಕುಡಿದ್ರೆ ದಕ್ಕವಲ್ತು ಓಟು ಕಕ್ಕಾಕತ್ತೇನಿ ಯಾರೇನಾರ ಮಾಟ ಗೀಟ ಮಾಡ್ಸ್ಯಾರ ಏನ ನನಗೆ ಅಯ್ಯೋ ದೇವ್ರಿ ಈ ವಯಸ್ಸಕ್ಕೆ ನಿಮಗೆ ಮಾಟ ಮಾಡಿಸಿ ಅವ್ರಿಗೆ ಬರುದು ಏನೈತಿ ಏನು 8 ಕೂರಿಗೆ ಆಸ್ತಿ ಐತಿ ನಿಮ್ದು ಆಸ್ತಿ ತಗೋಬೇಕಾಗೈತಿ ನೋಡೋರು ಅದಕ್ಕೆ ಮಾಟ ಮಾಡಿಸ್ತಾರ ಅದು ಅಲ್ದ ಈ ವಯಸ್ಸಕ್ಕೆ ನಿಮಗೆ ಮಾಟ ಮಾಡಿಸಿ ಏನಾಗಬೇಕಾಗೈತಿ ವಯಸ್ಸಾಗೈತ್ರಿ ಅತ್ತಿಯರ ಬರ್ತೀನಿ 18 ವರ್ಷದ ಹರಿಯದ ಹುಡುಗಿ ಮಾಡಿರನ ಅಯ್ಯೋ ದೇವ್ರೆ ಮಕ್ಕಳು ಕಂಡ್ರಿ ಮೊಮ್ಮಕ್ಕಳು ಕಂಡ್ರಿ ಮಕ್ಕಳು ಕಂಡ್ರಿ ಮತ್ತಿನ್ನೇನೈತಿ ಅದ ನಿನಗೂ ಅದ ಬೇಕಾಗೈತಿ ನಾ ಸಾಯದ ಬೇಕಾಗೈತಿ ಯವ್ವ ದೇವ್ರೆ ನನ್ನ ಘಟಕನ ಕರ್ಕೊಂಡು ಬೇಸಾಕತಿ ಈ ಬಿಲಾಲಿಯರಿಗೆ ಎಲ್ಲರಿಗೆ ಯವ್ವ ನನ್ನ ಕಳಿಸಿ ಕುಂದಿರ್ಬೇಕಂತಾರ ಇವ್ರ ಹೆಣಕ್ಕೆ ಹೆಂಡ್ಗಾಲಿ ಏರಿಸ್ಲಿ ತಟಕ್ ಚಹಾ ಮಾಡಿಕೊಡಲಿ ತಟಕ್ ಚಹಾ ಮಾಡಿಕೊಡು ಅತ್ತಿಯರ ಹೊಟ್ಟೆ ಖಾಲಿ ಐತಾಪ್ರಿ ಏನು ಕುಡಿದು ನೀರು ದಕ್ಕಿಲ್ಲ ಒಟ್ಟು ಕಕ್ಕಿರಿ ಈಗ ಚಹಾ ಕುಡಿದ್ರಿ ಅಂದ್ರೆ ಹೊಟ್ಟೆ ಒಂದು ಮೂನಿ ನಿಪ್ಪಸಿ ಬೀಳ್ತತಿ ಚಹಾ ಕುಡಿಬೇಡ್ರಿ ಮತ್ತು ಅದು ಗಂಟ್ಲೆಲ್ಲ ಉರಿ ಚಾಲು ಆಕೈತಿ ನೋಡ್ರಿ ಚಹಾ ಏನು ಕೂಳು ಕಟ್ಟಿಸ್ತೈತಿ ಒಂದತಿ ಅಂದ್ರೆ ತಣ್ಣಗೆ ಜೀವಕ್ಕೆ ತಂಪಕತೆ ರಾಗಿ ಅಂಬ್ಲಿ ಮಾಡಿಕೊಡ್ಲೇನ್ರಿ ಇಲ್ಲ ಅಂದ್ರೆ ಸಜ್ಜಕ ಮಾಡಿಕೊಡ್ಲೇನು ಮಜ್ಜಿಗೆ ಕುಡಿತೀರನ ಮಜ್ಜಿಗೆ ಬೇಡ ಕಾಪಿ ಬೇಕು ಕಾಪಿಯಾರ ಮಾಡೋಟು 2-3 ತಿಂಗಳಾದ ಕಾಪಿ ಕುಡ್ದು ಮಾಡು ಯವ್ವ ನೀ ಹಂಗೆ ಮಾತಾಡ್ಬೇಡ್ಬಿ ನಿಂಗೆ ಏನಾಗೋದಿಲ್ಲ ಸುಮ್ಮನೆ ನೀ ಇನ್ನೂ ಗಟ್ಟಿದಿ ಆರಾಮದಿ ದೇವ್ರೆ ನಿನ್ನ ಹೆಂಡತಿ ಕಾಟಕ್ಕೆ ಎಲ್ಲಿ ಈಗ ಸಾಯ್ತೇನೆ ನಾನು ಯಾರದಾರಯ್ಯಪ್ಪ ನಾನು ನೋಡ್ಕೊಳ್ಳೋರು ಇಷ್ಟು ತುರ್ಬ ಹಿಡಿದು ತುಪ್ಪ ಕುಡಿಸಿದ್ರು ಮತ್ತು ಯಾರದಾರಯ್ಯಪ್ಪ ನಾನು ನೋಡ್ಕೊಳ್ಳೋರು ಅಂತ ಈ ನಮ್ನಿ ಕೈಯಾಗ ಮಾಡ್ತೇನೆ ಓಡಾಡಿ ಮತ್ತೆ ಈ ಮಾತನ್ನೋದು ಬಿಡೋದಲ್ಲ ಸಾಯಿ ಕಾಲಕರ ಬುದ್ಧಿ ಬರಬಾರ್ದು ನಿಮ್ಗೆ ಒಟ್ಟು ನೋಡು ಹೆಂಗೆ ಮಾತಾಡ್ತಾಳ ಯವ್ವ ದೇವ್ರೆ ನನಗಿನ್ನೂ ಭಾಳ ಆಸೆ ಅದಾವಲ್ಲ ಸಾಯಕ್ಕೆ ಮನಸ್ಸಿಲ್ಲ ಯಪ್ಪ ನನಗೆ ಇನ್ನೂ ಭಾಳ ಆಸೆ ಅದಾವ ನನಗೆ ಬದುಕ್ಬೇಕು ನಾನು ಯವ್ವ ದೇವ್ರೆ ಗಿರ್ಜಿ ಹೇಳಿದ್ ನಿಜ ಪಕ್ಕಾ ಬಿಡೋದು ಯವ್ವ ಈ ಮುದಿಗೆ ಸತ್ತಂದ್ರೆ ದೇವ್ವ ಈ ಮ್ಯಾಗಿ ಮ್ಯಾಗ ಕುಂದಿರ್ತೈತಿ ಯವ್ವ ನಾ ಏನು ಮಾಡಲಿ ಯವ್ವ ಹಂಗೆಲ್ಲ ಯಾಕೆ ಮಾತಾಡ್ತೀರಿ ಅಲ್ಲ ಈ ಸಾಯಿ ವಯಸ್ಸಿಗೂ ಗನ ಆಸೆ ಬಿಡು ನಿಮಗೂ ಅಲ್ಲ ಏನಾಗಲ್ಲ ಬಿಡದೆ ಆರಾಮ್ ಇರ್ತೀರಿ ಅಲ್ಲ ನಿಮ್ಮವು ಇನ್ನೂ ಗಟ್ಟದಾಳ ಸಾಯಿವಳ್ಳು ನಾ ಇಷ್ಟು ಕಡೆ ಸಾಯಕತ್ತೇನಲ್ಲ ಏನು ಮಾಡಿಸಿ ಹೇಳ ನನಗೆ ಅಲ್ಲ ನೀವು ಸಾಯ್ತೀರಿ ಅನ್ನೋದಕ್ಕಿಂತ ನಮ್ಮ ಅವು ಸಾಯಿವಳ್ಳು ಅನ್ನೋದ ಭಾಳ ಬೇಜಾರಾಗ್ಬಿಟ್ಟತ್ ನಿಮಗಲ್ಲ ಬಿಡ್ಲೆ ಏನ ಪಾಪ ಅರಳು ಮರಳು ತಿಳಿವಲ್ತು ಏನ್ ಮಾತಾಡಕತ್ತೇನೆ ಅಂತ ಹೇಳಿ ಪಾಪ ಬಂದ್ಬಿಟ್ರು ನಮ್ಮವ್ ಇನ್ನೂ ಸಾಯಿವಳ್ಳು ಅಂತ ಹೇಳಕ್ ಮಾತ್ರ ಗೊತ್ತಾಕತಿ ಬೇರೆ ಏನು ಗೊತ್ತಾಗೋದಿಲ್ಲ ಇಂಥವಕ್ಕೇನು ಕಡಿಮೆ ಇಲ್ಲ ಯಾರು ನೋಡ್ಕೋತಾರ ನನ್ನ ಮಗಳ ಕರೆ ಕಳಿಸ್ರಿ ನನ್ನ ಮಗಳು ನೋಡ್ಲಾರ್ದ ಸಾಯ್ತೀನಿ ಯವ್ವ ನಾನು ಫೋನ್ ಹಚ್ಚೋಗ್ರಿ ಇನ್ನೊಂದೆ ನಿಮ್ಮ ಹೋಗಿ ಏನೋ ಭಾಳ ಆರಾಮಿಲ್ಲ ಅಂತಲ್ಲೇ ಹೋಗಿ ನೋಡ್ಯಾರ ನೋಡ್ಕೊಂಬರ್ಬೇಕು ಬೇಡ ಕರ್ಕೊಂಡ್ಕೊಂಡ್ ಬಾ
ನಂದ ನನಗೆ ರಗಡ ಆಗೈತಿ ಇಲ್ಲಿ ಅಲ್ಲೆಲ್ಲಿ ನೋಡಕೋಲೆಯಪ್ಪ ಸಾಕಾಗೈತಿ. ಇವ ಯಾಡ ನನ್ನ ಮಕ್ಕಳ ನನ್ನ ಕೈಗೆ ಹತ್ಲಾರ್ದ ಹೆಂತಿಯರ್ ಬಾಲ ಬಡ್ಕೊಂತ ಬೆನ್ನ ತಗೊಂಡು ಅತ್ತಾಗ ಹೋಗ್ಯಾವ. ಏನು ಮಾಡ್ಬೇಕು ಹೇಳು? ನಂದ ನನಗೆ ರಗಡ ಆಗೈತಿ. ಈಗ ಅಲ್ಲೆಲ್ಲಿ ನೋಡಕೋಲಿ ಮತ್ತೆ ಹಂಗೆ ಹೋಗಾಕತ್ಯ. ಒಟ್ಟು ಏನಾರ ತೊಗೊಂಡು ಹೋಗ್ಬೇಕು, ಇಲ್ಲ ಮತ್ತೊಂದು ಏನಾರ ಕೊಡ್ಬೇಕು. ಇದರ ಆಡೆಯಪ್ಪ ಎಲ್ಲಿ ಹೋಗಾಕೋಲಿ ಹೋಗಿ ನಾ ಅಂತರೂ ಅಲ್ಲೇ ತಗ. ಅಯ್ಯೋ ದೇವ್ರಿ, ಒಲ್ಲ ಅಂದ್ರೆ ಏನು ನೋಡಕ್ಕೆ ಹೋಗೋದೇ ಇಲ್ಲ ನೀನು. ಹೆಂಗೆ ನಿಮ್ಮವರ ಮಗಳು ಅಂತೇಳಿ ಅಷ್ಟು ಹಿರಿಯರು ಹಿಗ್ತಾಳ, ಜೀವ ಬಿಡ್ತಾಳ, ನೀನು ನೋಡಿದ್ರೆ ನೋಡಕ್ಕೆ ಹೋಗಾಕ ಒಲ್ಲೆ ಅಂತೀಯಲ್ಲ. ಏ ಇನ್ನು ಏನಂತ್ರಿ ಕಿಲಿ ಏನಾಗಲ್ ಬಿಡ್ರಿ ಹಂಗಂತಾರ. ಹಂಗಲ್ಲಿ ಹೋಗು ನೋಡ್ಕೊಂಬಾ, ಹಂಗೆ ಮಾಡಬೇಡ. ಹೌದೌದು ನೋಡ್ಕೊಂಡ್ ಬರ್ಬೇಕ್ರಿ. ಹೌದು, ಯಾಕಂದ್ರೆ ಯಾವ್ದಾರ ಬಂಗಾರ ಇತ್ತಂದ್ರೆ ಮುಚ್ಚಿಟ್ಕೊಂಡಿಲ್ಲ ಮಗಳು ಅಂತೇಳಿ ಕೈಯಾಗ ಕೊಡ್ತಾಳ ಏನ ಈಗ? ಹೌದಿಲ್ಲ, ಏನಾರು ಹೇಳೋದು ಕೇಳೋದು ಅಥವಾ ಏನಾರು ಪಾಲ್ಗಡಿ ಗಿಡಗಡಿ ಮಾಡ್ತಾಳ ಏನ? ಹೌದ್ರಿ, ಹೋಗ್ಬೇಕಾಗೈತಿ. ಯಾಕಂದ್ರೆ ಇಷ್ಟು ದಿನ ಅಂದ್ರೂ ನನಗೇನು ಅಕ್ಕಿ ಕೊಡಿಸ್ಲಿಲ್ಲ, ಇನ್ನಾರ ಮಾಡ್ತಾಳನ. ನೀನು ನಾವು ಹೆರ್ದವಳತ್ತಾಗ ಅಲ್ಲಿ ಈ ಕಾರಣಕ್ಕೆ ಹೋಗ್ಯ ನೋಡಾಕಂಗಾರ ನೀನು. ಹೋಗ ಪಾಪ, ನಿಮ್ಮ ಹೋಗಿ ಮೊದ್ಲು ಆರಾಮಿಲ್ಲ, ಹೋಗಿ ನೋಡ್ಕೊಂಡು ಬಾ. ಮನುಷ್ಯಾಗ ರೊಕ್ಕ ಒಂದ ಮುಖ್ಯ ಅಲ್ಲ, ಸತ್ತಾಗ ಏನು ಹೊತ್ಕೊಂಡು ಹೋಗುದ್ರಿ ಎಲ್ಲ ಇಲ್ಲೇ ಬಿಟ್ಕೊಟ್ಟ ಹೋಗುದು. ಹೋಗಿ ನೋಡ್ಕೊಂಬಾ ಪಾಪ, ಮೊದ್ಲ ವಯಸ್ಸ ಜೀವ, ಹಂಗೆ ಮಾಡಕ್ಕೆ ಹೋಗ್ಬೇಡ. ನಾವು ಉಸಿರಾಡಿದ್ರ ಗಾಳಿನೂ ವೇಸ್ಟ್ ಆಕತ್ತಂತಿ. ನೀನು ಬಾಯ್ ಮುಚ್ಕೊಂಡಿರಿ, ದುಡಿಯವ ನಾನು ಮುಕ್ಕೊಳ್ಳೇರಿ. ಅದು ಎಷ್ಟಾಕತಿ ಇದು ಎಷ್ಟಾಕತಿ ಅಂತ ಕೇಳ್ತೇನೆ ಅಂತ ಮಾಡಿ ಏನ? ಹೋಗ್ಲಿ ಬಿಡಪ್ಪ. ಅಲ್ರಿ, ಈ ಹೆಣ್ಮಕ್ಳೆಲ್ಲ ಹಿಂಗ್ ಲವ್ ಗಿವ್ ಮಾಡಕ್ ನಿಂತ್ರಿ ಹೆಂಗ್ರಿ ಪಾತಾಗ? ಆದ್ರೂ ಹೆಣ್ಮಕ್ಳು ಲವ್ ಮಾಡಕತ್ತು, ನನ್ನ ಮಗ ಏನ ಲವ್ ಗಿವ್ ಅಂತ ಮಾಡಿಲ್ಲ ನೋಡು. ಅಯ್ಯೋ ದೇವ್ರೇ, ಅದನ್ನಾರ ಕಟ್ಟಿ ಹಿಡ್ಕೊಂಡ್ ಬಂದಿದ್ದಾನೆ ಪಲವ್ ಮಾಡ್ಲಿ ಅಂದ್ಬಿಟ್ಲೆ. ಬೇಡ ರೀ, ಅಷ್ಟ್ರೊಳಗೆ ಒಂದು ಯಾವ್ದಾರ ಕನ್ಯೆ ನೋಡಿ ಮದುವೆ ಮಾಡ್ಬೇಕು. ನಿಮಗಾರ ಜವಾಬ್ದಾರಿ ಅನ್ನೋದೇ ಇಲ್ಲ, ಕನ್ಯೆ ನೋಡಿ ಮದುವೆ ಮಾಡ್ಬೇಕು ಮಗ್ ಅನ್ನೋದು. ತಗ ಎಲ್ಲ ನಾನೇ ಬಾಯ್ಬಿಟ್ಟು ಹೇಳ್ಬೇಕು, ಅವಾಗ ತಲೆ ಕೆಡಿಸ್ಕೊತೀರಿ. ಇಲ್ಲಂದ್ರೆ ಎಲ್ಲದಕ್ಕೂ ಸುಮ್ಮನೆ ಇರ್ತೀರಿ. ತಗ ಮಗನ್ ಮದುವೆ ಮಾಡ್ಬೇಕನ್ನೋ ತಲೆಯಾಗ ಐತೆ ಇಲ್ಲ ನಿಮಗ? ಅನ್ನ ತಿನ್ನ ಬಾಯಿಲೆ ಮಾತಾಡೋಟ್ ಎಷ್ಟದ ಕನ್ಯೆ ನೋಡಿದ್ದು ಏನ್ ತಾನ ಬರೀ ಆರಿಸ್ತಿ ಎಲ್ಲ ಒಂದು ತಗ. ಹಿಂಗ ಆರ್ಸೋದಕ್ಕ ಕನ್ಯೆ ಸಿಗೋಲು. ಅತಿಯಾಗಿ ಆರ್ಸಿದ್ರೆ ನಾಳೆ ನೋಡ್ ಕಡಿಗೆ ಎಂತದಾರ ಸಿಗ್ತತಿ. ಮತ್ ಹೌದು, ಅವನು ವಯಸ್ಸು ಮಿಕ್ಕಾಕತ್. ಈಗಿನ ಹುಡುಗರ ತಡ ಹಾಕಿಲ್ದ ಮುಖದ ಮ್ಯಾಗ ಇನ್ನು ಮೀಸಿ ಬಂದಿರಂಗಿಲ್ಲ. 10-11 ವರ್ಷ ದಾಟತ್ಲೆ ಫೋನ್ಯಾಗ ಇಂಥದ್ ಹೊಲ್ಸಾಟ್ ನೋಡಕ್ ನಿಂದಿರ್ತಾರ. ಗೊತ್ತೈತಿನ? ವಯಸ್ಸಕ್ಕೆ ಬರತ್ಲೆ ಮದುವೆ ಮಾಡಿಬಿಡ್ಬೇಕು ಅಂತಾದ್ರೆ. ನಮ್ಮ ಮಗ ಇಂಜಿನಿಯರಿಂಗ್ ಕೆಲಸ ಮಾಡಕತ್ತಾನ, ಇನ್ನೂ ಮದುವೆ ಮುಂಜಿದ ಯೋಚನೆ ಮಾಡಬಲ್ಲಿ. ಸ್ವಲ್ಪ ಅದನ್ನ ವಿಚಾರ ಮಾಡು. ಏನ ಎಲ್ಲ ಅವ್ನ ಮುಂದೆ ಹೇಳಕ್ ಆಗೋದಿಲ್ಲ ಇದನ್ನೆಲ್ಲ. ಅಯ್ಯಪ್ಪ ದೇವ್ರೆ, ಇದನ್ನ ಯೋಚನೆನ ಮಾಡಿಲ್ರಿ ನಾನು. ಹೌದ್, ಮತ್ತ ಅವನು ಉಪಕಾರ ಎಲ್ಲ ತಿಂತಾನೆ. ಅದನ್ನಾರ ತೊಗೊಂಬಂದ್ರ ನೋಡಿ ಏನ್ ಮಾಡ್ತಿ? ಅದಕ್ಕೆ ಸುಮ್ಮನೆ ಒಂದ್ ಯಾವ್ದಾರ ಚಲೋ ಮಂತೆ ಅನ್ನೋದು ನಮ್ಮ ಮಂದಿ ನೋಡಿ ಚಲೋ ತಂದು ಗಡಗಡ ಮದುವೆ ಮಾಡಿಬಿಟ್ರೆ ಒಂದಿಷ್ಟು ಚಂದ ಚಾರಕ್ಕೆಲ್ಲ ಮೂಗು ಕೈ ಉದ್ದೈತಿ, ಕಾಲು ಉದ್ದೈತಿ, ಕರ್ರಗೈತಿ, ಬೆಳ್ಳಗೈತಿ, ಅದೈತಿ ಇದೈತಿ, ಸೊಟ್ಟೈತಿ, ಸೊಂಡೈತಿ ನಿಂತು ಬಿಡ್ತೀಯ. ಯಾವಾಗ ನೋಡಿದ್ರು ಅತ್ತಾಗ ಅದನ್ನೆಲ್ಲ ಬಿಟ್ಟು ಬಿಡು, ಗಡಗಡ ಒಂದ್ ಮದುವೆ ಮಾಡೋಣಂತ. ಇಲ್ಲಪ್ಪ, ಇನ್ನ ಕನ್ಯಾ ಆರ್ಸಂಗಿಲ್ಲ. ಆತದ ಎಷ್ಟು ಇದು ಮಾಡ್ತೀರಿ ಮಾಡ್ರಿ, ಬಡ ಮದುವೆ ಮಾಡ್ಬಿಡಣಂತ. ಈಗರ ಬುದ್ಧಿ ಬಂತಲ್ಲ ನಿನಗ? ಯವ್ವ, ಏನಾಗಲ್ ಬದ್ರಿದಲ್ಲ? ಏನಿಲ್ಲಪ್ಪ, ಯಾಕೆ ಇತ್ತಿತ್ತಾಗ 3 ಹೊತ್ತು ಫೋನ ನೋಡ್ತಿರ್ತಿ? ಅದು ಎಂತದ ನಿಮ್ಮಪ್ಪ ಲ್ಯಾಪ್ಟಾಪ್, ಆ ಲ್ಯಾಪ್ಟಾಪ್ನ ಕಿವ್ಯಾಗ ಇದು ಕಣ್ಣಾಗ ಇಟ್ಕೊಂಡಿರ್ತಿ. ಅದಕ್ಕೆ ಕೇಳಿದೆ, ಏನಪ್ಪ ಏನ್ ಸಮಾಚಾರ, ಏನ್ ಯಾವ್ದಾರ ಹುಡುಗಿ ಲವ್ ಗಿವ್ ಮಾಡಕತ್ತೀನ ಅಂತ ಅಷ್ಟೇ, ಮತ್ತೇನಿಲ್ಲ. ಏನು ಯಾವ್ದಾರ ಹುಡುಗಿ ಅದಲ್ಲ ಮತ್ತೆ? ಹಂಗಿದ್ರೆ ಹೇಳ, ಮತ್ತೆ ಅದಕ್ಕೇನಿಲ್ಲ. ನೋಡೋಣಂತ, ಚಲೋ ಇದ್ರೆ ಯಾಕೆ ಇದು ಮಾಡ್ಬೇಕು, ಮದುವೆ ಮಾಡೋಣಂತ ಬೇಕಾರ. ಅದು ಅವ್ವ, ನೀನೇ ಕೇಳ್ಬೇಕವ್ವ. ನಾನ್ ಕೇಳ್ಬೇಕಾ? ನಾನಲ್ಲ ಈಗ ಕೇಳಿದ್ದೆ. ಅದ ಉಪ್ಪು ನೀರು ಹಾಕಿ ಉರಿದೈತಿ. ಅಪ್ಪಾಜಿ ಹಂಗೈತಿ? ಸುಮ್ ಕುಂದ್ರ ಅಷ್ಟೇ.
ಮದುವೆ ತೋರ್ಸಕ್ ನಡ್ಬರ್ಕೋಲ್ಲಪ್ಪ ಅಂದ್ರೆ